ವಿಜ್ಞಾನ ಕಲಿಯೋಣ, ಪವಾಡ ತಿಳಿಯೋಣ, ಮೌಢ್ಯತೆ ಅಳಿಯೋಣ. ಈ ಸಂಬಂಧಪಟ್ಟಂಗೆ ಇಲ್ಲೊಂದು ಪವಾಡ ಸದೃಶ್ಯ ಚಟುವಟಿಕೆ ಐತಿ. ಇಲ್ಲೊಂದು ತೆಂಗಿನಕಾಯಿ ಇದೆ ನೋಡಿ, ಖಾಲಿ ಚಂಬಿದೆ. ಈಗ ನಿಮಗೆ ಇಲ್ಲೊಂದಿಷ್ಟು ನೀರಿದೆ ನೋಡಿ, ಕುಡಿಲಿಕ್ಕೆ ನೀರು ಕುಡಿದು ಹೌದಾ? ಕುಡಿ ನೀರು ಕುಡಿ, ನೀನು ಸ್ವಲ್ಪ ನೀರಾ? ಓಕೆ. ಹಾಂ, ಈಗ ಇದೇ ನೀರು, ನೀವು ಕೊಟ್ಟಂಥ ನೀರು, ಇಲ್ಲೊಂದು ತೆಂಗಿನಕಾಯಿ, ಈ ನೀರನ್ನು ನಾನು ಕಾಯಿ ಮೇಲೆ ಹಾಕ್ತೀನಿ. ಏನಾಗುತ್ತೆ ನೋಡಿ. ಏನಾಯಿತು? ಬೆಂಕಿ ಹೇಗೆ ಬಂತು ಗೊತ್ತಿಲ್ಲ ಸರ್. ನೋಡಿ, ನನ್ನಲ್ಲಿರ್ತಕ್ಕಂಥ ಶಕ್ತಿಯಿಂದ ಬೆಂಕಿ ಬರ್ಸಿನಿ ಅಂತ ಹೇಳೋದಿಲ್ಲ ನಾನು. ಯಾಕಂದ್ರೆ ಈಗ ನೀವು ವಿಜ್ಞಾನದ ವಿದ್ಯಾರ್ಥಿಗಳಾಗಿರೋದ್ರಿಂದ, ಹಾಗಾದ್ರೆ ಇಲ್ಲಿ ತೆಂಗಿನಕಾಯಿಯಿಂದ ಬೆಂಕಿ ಹೆಂಗೆ ಬರೋಕ್ಕೆ ಸಾಧ್ಯ? ನೀರನ್ನ ನಾವು ಬೆಂಕಿ ಆರ್ಸಕ್ಕೆ ಬಳಸ್ತೀವಿ, ಅದರ ನೀರಿನಿಂದನೇ ಬೆಂಕಿ ಹೆಂಗೆ ಹತ್ತದು? ಅಂದ್ರೆ ಕೆಲವು ಹಳ್ಳಿ ಜನರಿಗೆ ಏನು ಮಾಡ್ತಾರೆ ಈ ಥರ ಅವ್ರ ಇದ್ರಿಗೇ ಬೆಂಕಿ ತೋರಿಸ್ಬಿಟ್ಟು ಅವರಿಂದ ಸಾವಿರಾರು ರೂಪಾಯಿ ಇಸ್ಕೊಳ್ತಾರೆ, ಮೋಸ ಹೋಗ್ತಾರೆ ಜನ. ಹಾಗಾಗಿ ನೀವು ಇಲ್ಲಿ ನೋಡಿ, ಈ ಹೆಂಗೆ ಬಂತಿದ್ವು ಅಂತಂದರೆ ನಿಮ್ಗೆ ಗೊತ್ತಿದೆ, ಇದರಲ್ಲಿ ಯಾವುದೇ ಪವಾಡ ಅಥವಾ ಯಾವುದೇ ಒಂದು ಅದೃಶ್ಯವಾಗಿರ್ತಕ್ಕಂಥ ಚಟುವಟಿಕೆ ನಡಿಬೇಕಾದ್ರೆ ಪೂರ್ವ ಸಿದ್ಧತೆ ಇರ್ತೈತಿ ಅಲ್ಲಿ. ಸೊ ಇದ್ರೊಳಗಡೆ ನಾನೇನು ಇಟ್ಟಿದ್ದೆ ಅಂದರೆ ಸೋಡಿಯಂ ಲೋಹ ಇಟ್ಟಿದ್ದೆ, ನೀರು ಹಾಕಿದೆ. ಸೋಡಿಯಂ ಅಂದರೆ ಎಣ್ಣೆ, ಇದು ನೀರು ಏನು ಹೇಳ್ತೀವಿ ಇದನ್ನು H2O. ಸೊ ಅಲ್ಲೇನಾಗುತ್ತಾ, Na+H2O ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ. ಆವಾಗ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತಾ, ಸೋಡಿಯಂ ಹೈಡ್ರಾಕ್ಸೈಡ್ ಆಗುತ್ತೆ, ಅಲ್ಲಿ ಬೆಂಕಿ ಬರ್ತೈತಿ. ಅದಕ್ಕೆ ನಿಮ್ಗೆ ತರಗತಿಯಲ್ಲಿ ನೋಡಲಿ ಲೋಹಗಳ ಜೊತೆ ನೀರಿನ ವರ್ತನೆ ಅಂತ ಐತಿ, ಹೌದಾ? ಲೋಹಗಳ ಜೊತೆ ನೀರಿನ ವರ್ತನೆ. ಹಂಗೆ ಇಲ್ಲೇನಾಗುತ್ತಂದ್ರೆ ರಾಸಾಯನಿಕ ಕ್ರಿಯೆಯಿಂದ ಬೆಂಕಿ ಬಂದೈತೆ ಹೊರತು ಇಲ್ಲಿ ತೆಂಗಿನಕಾಯಿಯಿಂದ ಬೆಂಕಿ ಯಾವುದೇ ಒಂದು ಶಕ್ತಿಯಿಂದ, ಅಗೋಚರ ಅಮಾನುಷ ಶಕ್ತಿಯಿಂದ ಅದೇನಾಗೋದಿಲ್ಲ, ಬರೋದಿಲ್ಲ. ಸೊ ಹಾಗಾಗಿ ಇದರಿಂದ ಏನು ಗೊತ್ತಾಯ್ತು ನಿಮಗೆ ನೋಡಿ, ವಿಜ್ಞಾನ ಕಲಿಯೋಣ, ಪವಾಡ ತಿಳಿಯೋಣ, ಮೌಢ್ಯತೆ ಅಳಿಸೋಣ, ಹೌದಾ? ಲೋಹಗಳ ವರ್ತನೆ, ನೀರಿನ ಜೊತೆ ಲೋಹಗಳ ವರ್ತನೆಯನ್ನು ಪವಾಡ ಸದೃಶವಾಗಿ ಬೆಂಕಿಯ ಪವಾಡಗಳಲ್ಲಿ ಒಂದು ಬಳಸ್ಕೋತಾರೆ. ಅರ್ಥ ಆಯ್ತಾ? ಎಸ್.